ಟೆಲಿವಿಷನ್ ಅಲ್ಲಿ ಒಂದು ನಂಬಿಕೆ ಇದೆ. ಶರಣ್ ಸರ್ ಬಂದು ಯಾವ್ದಾರ ಕಾರ್ಯಕ್ರಮನ ಓಪನ್ ಮಾಡಿದ್ರೆ ಪಕ್ಕ ಹಿಟ್ಟು ಅಂತ. ಅದು ಹಿಟ್ಟು ಇಲ್ಲಿವರೆಗೂ ಫ್ಲಾಪ್ ಆಗಿದೆ ಇಲ್ಲೇ ಇಲ್ಲ. ಸೊ ನಮ್ದು ಡಿಚ್ಚಿಗಿಲಿಗಳು ಕೂಡ ಅಣ್ಣನೇ ಸ್ಟಾರ್ಟ್ ಮಾಡಿದ್ದು 3 ಸೀಸನ್ ಆಯ್ತು. 3ನೇ ಸೀಸನ್ 8 ತಿಂಗಳಾಯ್ತು. ನಮಗೆ ಸಾಕು ಅನ್ನಷ್ಟು ಓಡ್ತಾನೆ ಐತೆ. ಅದಕ್ಕೆಲ್ಲ ಕಾರಣ ನಮ್ಮ ಶರಣಣ್ಣನ ಕೈಗುಣ. ಇವತ್ತು ನಮ್ಮ ಸಿನಿಮಾಕ್ಕೆ ಅವ್ರು ನಾನು ಬಂದ ತಕ್ಷಣ ನಾನು ಪೋಸ್ಟರ್ ಮೇಡಮ್ ಕಳಿಸ್ದಾಗ್ಲೇ ಅನ್ಕೊಂಡೆ ಶರಣ್ ಸರ್ ಬರ್ತಾವ್ರ, ಆ ಸಿನಿಮಾ ಇಟ್ಟುಬಿಡಿ, ನೀವೇನು ತಲೆನೇ ಕೆಡ್ಸ್ಕೊಳಂಗಿಲ್ಲ ಅಂತ. ಅಷ್ಟು ಲಕ್ಕಿ ಹ್ಯಾಂಡ್ ನಮ್ಗೆ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಷ್ಟು ಮಂಗಳೂರಿಂದ ರಿಕ್ಸ್ ತಗೊಂಡು ನಮ್ಮ ಸಿನಿಮಾಕ್ಕೆ ಬಂದು ನಾವೆಲ್ಲ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕಲಾವಿದರು ಎಲ್ಲರೂ ಸೇರ್ಕೊಂಡು ಮಾಡಿರೋ ಸಿನಿಮಾಕ್ಕೆ ನಿಮ್ಮಷ್ಟು ದೊಡ್ಡ ನಟರು ಬಂದು ನಮಗೆ ಸಾಥ್ ಕೊಟ್ಟಿರೋದು ಅದೇ ಒಂದು ದೊಡ್ಡ ಶಕ್ತಿ. ಇದನ್ನ ಹಿಡ್ಕೊಂಡು ನಾವು ಎಲ್ಲಿ ಗಂಟ ಬೇಕಾದ್ರೂ ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಸಿನಿಮಾದ ಬಗ್ಗೆ ನನ್ನ ಪಾತ್ರದ ಬಗ್ಗೆ ಮಾತಾಡ್ಬೇಕಂದ್ರೆ ಎಲ್ಲರೂ ನಗ್ಬಿಡ್ತೀರೇನೋ, ಒಂದು ಸೆಡೆ ತರ ಒಂದು ಪಾತ್ರ ಮಾಡಿದ್ದೀನಿ. ಅಂದ್ರೆ ಆ ಕ್ಯಾರೆಕ್ಟರ್ ಹಂಗೆ. ಸೊ ಒಬ್ಬ ದಡ್ಡ ಏನು ಗೊತ್ತಿಲ್ಲ, ಈಗ ನನ್ನ ಸ್ಕಿಟ್ಗಳಲ್ಲಿ ಮಾಡ್ತಾ ಇದ್ದೆ, ಈ ರಾಜ ಪೆದ್ದ ರಾಜ ಆ ತರ ಒಂದು ಕ್ಯಾರೆಕ್ಟ್ರು ನಂದು. ಸೊ ಏನಂದ್ರೆ ಜೊತೆಗಿರ್ತೀನಿ, ಅದು ಏನಕ್ಕೆ ಇರ್ತೀನಿ ಅಂತಾನೂ ಗೊತ್ತಿರಲ್ಲ. ಒಡೆದ್ರೆ ಒಡಿಸ್ಕೊಂಡು ಕುಡಿದ್ರೆ ಕುಡಿಸ್ಕೊಂಡು ಆ ತರ ಒಂದು ಒಳ್ಳೆ ಫನ್ನಿ ಕ್ಯಾರೆಕ್ಟ್ರು, ತುಂಬಾ ಚೆನ್ನಾಗಿದೆ. ಆಮೇಲೆ ಸಂಜೋತಾ ಮೇಡಮ್, ನನಗೆ ಲೇಡಿ ಡೈರೆಕ್ಷನ್ ಫಸ್ಟ್ ಟೈಮು, ಅಲ್ಲಿ ಇರೋದೇ ಕಡಿಮೆ, ಅದರಲ್ಲಿ ಇವ್ರ ಜೊತೆ ಮಾಡಿರೋ ಫಸ್ಟ್ ಟೈಮು. ತುಂಬಾ ಕಂಫರ್ಟಬಲ್. ಆಮೇಲೆ ತುಂಬಾ ಚೆನ್ನಾಗಿ ಟೀಚ್ ಮಾಡೋರು ನನಗೆ. ನಾವು ಏನೇ ಮಾಡಿರ್ಬೋದು, ಈ ಎಷ್ಟೋ ಸಿನಿಮಾ ಮಾಡಿರ್ಬೋದು ಅಥವಾ ಎಷ್ಟೋ ಶೋಲ್ ಏನೇ ಮಾಡಿರ್ಬೋದು, ಬಟ್ ಪ್ರತಿ ಸಿನಿಮಾನು ನಮ್ಗೆ ಹೊಸದಾಗಿರುತ್ತೆ, ಹೊಸತನ ಇರುತ್ತೆ. ಅದನ್ನ ತುಂಬಾ ಚೆನ್ನಾಗಿ ನನ್ನ ಪಾತ್ರನ ಮೋಲ್ಡ್ ಮಾಡಿದ್ರು ಅವರು. ಥ್ಯಾಂಕ್ ಯು ಮೇಡಮ್. ಅಷ್ಟು ಒಳ್ಳೆ ಪಾತ್ರ, ತುಂಬಾ ಚೆನ್ನಾಗಿದೆ. ಅಂದ್ರೆ ನೀವು ಸಿನಿಮಾ ನೋಡೋದ್ರ ಮೇಲೆ ಹೇಳೇ ಹೇಳ್ತೀರಾ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಂಗೂ ಇಲ್ಲ. ಆ ಥರ ಒಂದು ಒಳ್ಳೆ ಪಾತ್ರ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಅಂತ ಪಾತ್ರಕ್ಕೆ ನನ್ನನ್ನೇ ಸೆಲೆಕ್ಟ್ ಮಾಡಿಕೊಂಡು ಅಷ್ಟು ಒಳ್ಳೆ ಪಾತ್ರನ ನಿಜ ಹೇಳ್ತೀನಿ, ಯಾರು ಬೇಕಾದ್ರೂ ಫ್ರೀ ಆಗಿ ಮಾಡೋರು, ನನಗೆ ಕಾಸು ಕೊಟ್ಟು ಮಾಡಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಹೋರಾಟಕ್ಕೆ ಒಂದು ಈಗಿನ ಸಮಾಜದಲ್ಲಿ ಒಂದು ಲೇಡೀಸ್ ನಿಂತ್ಕೊಂಡು ಅವ್ರ ಗಂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ರಾತ್ರಿ ಎಲ್ಲ ಪಾಪ ಅವರು ಡೇ ಪೂರ್ತಿ ಆಫೀಸಿಗೆ ಹೋಗ್ಬಿಟ್ಟು ರಾತ್ರಿ ಪೂರ್ತಿ ನಿದ್ದೆ ಬಿಟ್ಕೊಂಡು ನಮ್ಮ ಜೊತೆ ಕೂತಿರೋರು. ಇವ್ರು ಇದಕ್ಕೆ ಪಾಪ ಅವ್ರು ಅನುಭವಿಸಿದ್ದಾರೆ. ಅವ್ರನ್ನ ನೆನ್ಸ್ಕೊಳ್ಳೇಬೇಕು. ಯಾಕಂದ್ರೆ ಈ ಸಿನಿಮಾ 100% ಆಗಕ್ಕೆ ಅದರಲ್ಲಿ ಮೋಸ್ಟ್ಲಿ ನನ್ನ ಪ್ರಕಾರ 50% ಸರ್ ಕಾರಣ. ಅಷ್ಟು ಸಪೋರ್ಟಿವ್ ಆಗಿ ಎಲ್ಲರೂ ಮನೇಲೂ ನಿಂತ್ಕೊಳಲ್ಲ, ಅಪ್ಪ ಅಮ್ಮನೇ ನಿಂತ್ಕೊಳಲ್ಲ. ಅಂತಂದ್ರೆ ಗಂಡ ಅಮ್ಮ ನೀನ್ ದುಡಿದಿದೆ ತಾನೆ, ಅಮ್ಮ ಸುಮ್ಮನೆ ಇರ್ಬಿಡಮ್ಮ ಹಿಂಗೆಲ್ಲ ಮಾತಾಡ್ಬಿಡ್ತಾರೆ. ಅಂತಂದ್ರೆ ಅವ್ರು ಒನ್ ಆಫ್ ದಿ ಡೈರೆಕ್ಟರ್ ಆಗಿ ಜೊತೆಗೆ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವ್ ಹಿಂಗ್ ನಿಲ್ಲೋದಕ್ಕೋಸ್ಕರ ನಮ್ಮತ್ತೆ ಎಷ್ಟೋ ಕಲಾವಿದ್ರು ಹೊಟ್ಟೆ ತುಂಬುತ್ತೆ, ಒಳ್ಳೆ ಕಂಟೆಂಟ್ ಆಚೆ ಬರೋಕ್ ಕಾರಣ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಕ್ಕೆ ಒಳ್ಳೇದಾಗ್ಲಿ. ಆಮೇಲೆ ಆಕಾಶ್ ಕೂಡ ತುಂಬಾ, ಅವರಿಗೆ ನಾನು ಹೀರೋ, ಅವ್ರ ಬಗ್ಗೆ ನಾನು ಹೇಳ್ಬೇಕು, ನಾನು ಹೀರೋ ಅನ್ನೋ ಯಾವ್ದು ಇರ್ಲಿಲ್ಲ. ಜನರೇಟರ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಇವರೇ ಹೋಗಿ ಸ್ಟಾರ್ಟ್ ಮಾಡೋರು. ಕಾಸ್ಟ್ಯೂಮ್ ನಮ್ದೆಲ್ಲ ಕಾಸ್ಟ್ಯೂಮ್ ಬಂದಿಲ್ಲ ಅಂದ್ರೆ ಅವರೇ ಕೈಯಲ್ಲಿ ಹಿಡ್ಕೊಂಡು ಓಡ್ ಬರೋರು. ತುಂಬಾ ಚೆನ್ನಾಗಿ ಅವರು ಈ ಸಿನಿಮಾನ ಅವರು ಒಬ್ರು ಆರ್ಟಿಸ್ಟ್ ಅಲ್ಲದೆ ಅಲ್ಲಿ ಯಾರೋ ಕೆಲಸ ಮಾಡೋ ತರ ಕೆಲಸ ಮಾಡಿ ಹಗ್ಲು ರಾತ್ರಿ ಇಡೀ ಸ್ಕ್ರಿಪ್ಟು ಆಮೇಲೆ ಸೆಟ್ ವರ್ಕು, ಹೊಗೆ ಸ್ಮೋಕ್ ಹಾಕೋನಿಲ್ವಾ ಇವರೇ ಹೋಗಿ ಸ್ಮೋಕ್ ಹಾಕ್ತಾ ಇರೋರು. ಅಷ್ಟು ಡೌನ್ ಟು ಅರ್ತ್ ಆಗಿ ಇದಕ್ಕೆ ಆಕ್ಟ್ ಮಾಡಿದ್ದಾರೆ. ಸೊ ಹಂಗೆ ಇರಬೇಕು ಸಿನಿಮಾ ಅಂದಾಗ. ಅದರಲ್ಲಿ ಎಲ್ಲವೂ ನಾವು ಆಗಿದ್ರೆ ಮಾತ್ರ ಆ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ. ನನ್ನದೇ ಈ ಪಾತ್ರ ಬಂದೇ ಮಾಡದೆ ಹೋದ್ರೆ ಅಂದ್ರೆ ಸಾಧ್ಯ ಆಗಲ್ಲ, ಕಲಿಯಕ್ಕೂ ಆಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮೇಡಮ್, ಒಳ್ಳೇದಾಗ್ಲಿ ಸರ್. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಒಂದ್ ಸೆಕೆಂಡ್, ಶರಣ್ ಸರ್ ಕೋಟಿ ನಮ್ಮ ಸಿನಿಮಾಕ್ಕೆ ನೀವು ಕಾಲಿಟ್ಟಿರೋದು ಲಕ್ಷ್ಮಿ ಕಾಲಿಟ್ಟಂಗೆ, ಮೊನ್ನೆ ವರಲಕ್ಷ್ಮಿ ಎಲ್ರೂ ಮನೆ ಕಾಲಿಟ್ಟಂಗೆ ನಮ್ಮ ಶರಣ್ ಸರ್ ಕಾಲಿಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೇದಾಗಿ. ಇದರಲ್ಲಿ ಖಡಕ್ ಪೊಲೀಸ್ ಆಫೀಸರ್ ತುಂಬಾ ಅದ್ಭುತವಾಗಿ ನನ್ನ ನಟನೆಯನ್ನ ಮಾಡಿಸಿದ್ದಾರೆ ಸಂಜೋತಾ ಮ್ಯಾಮ್. ನನಗೆ ಖುಷಿ ಆಗುತ್ತೆ, ಯಾಕಂದ್ರೆ ಇದುವರೆಗೂ ಮಾಡಿರೋಂಥ ಮೂವಿಗಳಲ್ಲಿ ಯಾವುದು ಈ ಒಂದು ಪಾತ್ರ ಮಾಡಿಲ್ಲ. ಇದು ನನಗೆ ಹೊಸ ಥರದ ಒಂದು ಪಾತ್ರ. ಹೇಗೆ ಬರುತ್ತೆ, ನಾನು ವೇಟಿಂಗಲ್ಲಿ ಇದ್ದೀನಿ ಸ್ಕ್ರೀನ್ ಮೇಲೆ ನೋಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನನ್ನನ್ನು ಇದರಲ್ಲಿ ಒಂದು ಪೊಲೀಸ್ ಆಫೀಸರ್, ಅದು ಖಡಕ್ ಪೊಲೀಸ್ ಆಫೀಸರ್ ಆಗಿ ಆಯ್ಕೆ ಮಾಡಿದ್ದಕ್ಕೆ. ಯಾಕಂದ್ರೆ ನಾನಿರೋ ಕ್ಯಾರೆಕ್ಟರೇ ಬೇರೆ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಸೊ ನೋಡೋಣ ಹೇಗೆ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್. ಶರಣ್ ಸರ್ ಹಾಗೂ ಕಾರ್ತಿಕ್ ಹಾಗೂ ನಮ್ಮ ತಂದೆ ಆಗಿರುವಂಥ ಜಿಲ್ಲಾಧ್ಯಕ್ಷರಾಗಿರುವಂಥ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ಇದು ನನ್ನ ಮೊದಲನೇ ಚಿತ್ರ. ಫಸ್ಟ್ ಟೈಮ್ ಸ್ಟೇಜ್ ಮೇಲೂ ಕೂಡ ಬಂದು ಮಾತಾಡ್ತಾ ಇದ್ದೀನಿ.
ಈ ಫಿಲಮ್ ಬರೋದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಫ್ರೆಂಡ್ ಆಶಿಕಾ ಅಂತ. ಅವರಿಂದ ನಾನು ಈ ಫಿಲಮ್ ಬಂದು ಮ್ಯಾಮ್ ಸಂಜೋತಾ ಮ್ಯಾಮ್ ಅವ್ರಿಗೆ ಪರಿಚಯ ಆದೆ. ಮ್ಯಾಮ್ ಥ್ಯಾಂಕ್ ಯು ಈ ಫಿಲಮ್ಗೆ ಚಾನ್ಸ್ ಕೊಟ್ಟಿರೋದಕ್ಕೆ. ಹಾಗೂ ಆಕಾಶ್ ಫಿಲಮ್ ಹೀರೋ ಅವರು ತುಂಬ ನನಗೆ ಸಪೋರ್ಟ್ ಮಾಡಿ ಫಿಲಮ್ ಸ್ಟಾರ್ಟಿಂಗಿಂದ ನನಗೆ ಆ್ಯಕ್ಟಿಂಗ್ ಹೇಗೆ ಮಾಡ್ಬೋದು, ಹೇಗೆ ನನ್ನ ಐಬ್ರೋ ಮೂಮೆಂಟ್ಸ್ ಹೇಗೆ ಹೆಂಗೆ ಮಾಡಬೇಕು ಅಂತ ಎಲ್ಲ ಹೇಳಿದ್ರು. ಮೊದಲನೇದಾಗಿ ನನ್ನ ಪಾತ್ರ ಬಂದು ಇದರಲ್ಲಿ ನೆಗೆಟಿವ್ ರೋಲ್. ನನ್ನನ್ನು ನೋಡಿದ್ರೆ ನೆಗೆಟಿವ್ ರೋಲ್ ಅಂತ ನನಗೆ ಒಂದೊಂದು ಟೈಮ್ ಡೌಟ್ ಆಗುತ್ತೆ. ಎಲ್ಲರೂ ಹೇಳಿದ್ದಾರೆ ಕೂಡ, ಆದರೆ ಮಾಡಿದ್ದೀನಿ. ನೋಡಿ ಪಾತ್ರ ನೋಡಿ ನೀವು ಖುಷಿ ಆಗ್ತೀರಾ. ಏನು ಹೇಳಬೇಕಂದ್ರೆ ಇದರಲ್ಲಿ ಲಂಗೋಟಿ ಹೀರೋ, ಅಂಡರ್ವೇರ್ ಬಂದು ವಿಲನ್, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಮೇಲೆ ರಿವೀಲ್ ಮಾಡೋಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ಎಲ್ಲರೂ ಬಂದು ನಮ್ಮ ಚಿತ್ರವನ್ನು ನೋಡಿ ಹೊಸ ಕಲಾವಿದರಿಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ಸೀನಿಯರ್ ಹೇಳ್ಬಿಟ್ರು, ನಮ್ಮ ಹುಲಿ ಕಾರ್ತಿಕ್ ಅವರು. ನಮ್ಮ ಶರಣಣ್ಣಂದು ಯಾವುದೇ ಕಾರ್ಯಕ್ಕೆ ಹೋದ್ರು ಅದು ಒಂದು ಗೋಲ್ಡನ್ ಹ್ಯಾಂಡು, ಪಾಸಿಟಿವ್ ಹ್ಯಾಂಡು. 100 ಚಿತ್ರ ಕಮಿಡಿಯನ್ ಆಗಿ 100ನೇ ಚಿತ್ರ ಆದ್ಮೇಲೆ ಹೀರೋ ಆಗಿ ನಮ್ಗೆಲ್ಲ ಒಂದು ಸ್ಫೂರ್ತಿದಾಯಕರಾದಂಥ ನಮ್ಮ ನಟರು ಶರಣ್ ಸರ್, ನಿಮಗೆ ಧನ್ಯವಾದಗಳು. ಲಂಗೋಟಿ ಅಂದ್ರೆ ಲಂಗೋಟಿ ನಮ್ಮ ಜೀವನದ ಮೇನ್ ಪ್ರಾಪರ್ಟಿ. ಆ ಪ್ರಾಪರ್ಟಿ ಮಾತ್ರ ನಮ್ಮ ಜೀವನ ಹರೋಹರ. ಹಾಗಾಗಿ ಇವತ್ತು ದಿನದಲ್ಲಿ ಮುಖ್ಯವಾಗಿ ಮೊನ್ನೆ ಅಷ್ಟೇ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಹಿರಿಯರು ಸೇರಿ ಕನ್ನಡ ಚಿತ್ರರಂಗ ಸ್ವಲ್ಪ ಅಲ್ಲಿ ಆಗ್ತಾ ಇದೆ. ಒಂದು ಒಳ್ಳೇದಾಗಲಿ, ಎಲ್ಲ ಕಲಾವಿದರಿಗೂ ಒಳ್ಳೇದಾಗಲಿ ಅಂತ ನಮ್ಮ ಚಿತ್ರರಂಗದ ಎಲ್ಲ ಹಿರಿಯರು ಪೂಜೆ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ವಿಶೇಷವಾಗಿ ನಮ್ಮ ಸಂಜೋತಾ ಮೇಡಮ್ಗೆ ನಾನು ಅನಂತ ಧನ್ಯವಾದ ತಿಳಿಸ್ತೀನಿ. ಕಂಟೆಂಟ್ ಲಂಗೋಟಿ ಮೇಲೆ ಕಂಟೆಂಟ್ ಕಲಾವಿದರನ್ನ ಹುಡ್ಕೊಂಡು ಬಂತು ಅಂತ ಹೇಳಿದ್ರು. ಆದ್ರೆ ಆ ಒಂದು ಕಲಾವಿದರ ಗುಂಪಿನಲ್ಲಿ ನನ್ನನ್ನು ಸೇರಿಸ್ಕೊಂಡಿರೋದಕ್ಕೆ ಸಂಜೋತಾ ಮೇಡಮ್ಗೆ ಧನ್ಯವಾದಗಳು. ಜೊತೆಗೆ ಇವತ್ತು ದಿನ ಹೆಂಗಿದೆ ಅಂದ್ರೆ ನಮ್ಮ ಇಂಡಸ್ಟ್ರಿ ಒಂದ್ ಕಡೆ ಬಾಡೂಟ, ಇನ್ನೊಂದ್ ಕಡೆ ಹೋಳಿಗೆ ಊಟ. ಬಾಡೂಟ ಭೀಮಾ ಸಿನಿಮಾ, ಹೋಳಿಗೆ ಊಟ ಕೃಷ್ಣ ಪ್ರಣಯ ಸಖಿ. ಈ ಒಂದು ಸಂತೋಷ ಕೂಟದಲ್ಲಿ ನಮ್ಮ ಲಂಗೋಟಿ ಮ್ಯಾನ್ನ ಕರ್ಕೊಂಡು ಬಂದಿರೋದಕ್ಕೆ, ಈ ಒಂದು ಸುಸಂದರ್ಭದಕ್ಕೆ ಎಲ್ಲ ಮೀಡಿಯಾದವರಿಗೆ ನಮ್ಮ ಲಂಗೋಟಿ ಮ್ಯಾನ್ ಚಿತ್ರದ ತಂಡವಾಗಿ ಪ್ರೀತಿಯಿಂದ ನಾನು ಧನ್ಯವಾದ ತಿಳಿಸ್ತೀನಿ. ಜೊತೆಗೆ ನಮ್ಮ ಮಂಜುನಾಥ್ ಸರ್, ಕೆಲವೊಮ್ಮೆ ಕ್ಯಾರೆಕ್ಟರ್ ಅಂತ ಬಂದಾಗ ಕೆಲವೊಮ್ಮೆ ನರ್ವಸ್ ಆಗ್ತಾ ಇದೆ ನಾನು. ಹೊಸಬ ನಮ್ಮ ಪವನ್, ನಮ್ಮ ಆಕಾಶ್ ಸರ್, ನಮ್ಮ ಸೀನಿಯರು, ನಾವು ಮಗ ನೀನ್ ಯಾಕೋ ತಲೆ ಕೆಡಿಸ್ಕೊತಾ ಇದೀಯ, ಆರಾಮಾಗಿ ಮಾಡೋ ಅನ್ನೋರ್ ಜೊತೆ ನಮ್ಮ ಮೇಡಮ್ ಬಂದು ಅಕ್ಕನ ತರ ಜೊತೆಲಿ ನಿಂತು ಏನ್ ಗೋಯ್ತು ನೀವ್ ಯಾಕೆ ತಲೆ ಕೆಡಿಸ್ಕೊತಾ ಇದ್ರಿ, ಆರಾಮಾಗಿ ಮಾಡಿ, ನೀವು ಇದು ಒಳ್ಳೆ ಚಿತ್ರ ಆಗುತ್ತೆ, ನೀವು ಚೆನ್ನಾಗಿ ಮಾಡ್ತಾ ಇದೀರಿ ಅಂತ ನಮ್ಗೆ ಇದೆಲ್ಲ ಮಾಡಿ. ಲಂಗೋಟಿ ಅಂತ ಬಂದಾಗ ಲಂಗೋಟಿ ಅಂದ್ರೆ ಮೊದ್ಲೇ ನೆನಪಾಗ ನಮ್ಗೆ ಅಣ್ಣ ಅವರು. ಕಾಮನಬಿಲ್ಲು ಸಿನಿಮಾದಲ್ಲಿ ಲಂಗೋಟಿನ ಹಾಕೊಂಡು ಯೋಗಾಸನವನ್ನ ಮಾಡ್ಕೊಂಡು ಒಬ್ಬ ಕಲಾವಿದರು ಹೇಗೆಲ್ಲ ಇರಬೇಕು ಅಂತ ತೋರಿಸ್ಕೊಟ್ಟಂತವ್ರು ನಮ್ಮ ಅಣ್ಣ ಅವರು. ಹಾಗಾಗಿ ನಮ್ಮ ವಿಷ್ಣುದಾದ ಆಗ್ಬೋದು, ಇವತ್ತಿನ ಲಂಗೋಟಿ ಪೈಲ್ವಾನ್ ಕಿಚ್ಚ ಸುದೀಪ್ ಸರ್ ಆಗ್ಬೋದು, ಜೊತೆಗೆ ಎಲ್ಲಾ ಹಿರಿಯ ನಟರು ಲಂಗೋಟಿ ಧರಿಸ್ಕೊಂಡು ಮೊದಲು ಅವರು ಗಟ್ಟಿಯಾಗಿ ನಿಂತ್ಕೊಂಡು ಚಿತ್ರವನ್ನ ಗೆಲ್ಲಿಸ್ಕೊಂಡು, ಚಿತ್ರ ತಂಡವನ್ನ ಗೆಲ್ಲಿಸ್ಕೊಂಡು, ಚಿತ್ರರಂಗವನ್ನ ಗೆಲ್ಲಿಸ್ಕೊಂಡು ನಮ್ಮಂತ ಕಲಾವಿದರಿಗೆ ದಾರಿ ಮಾಡ್ಕೊಡ್ತಾ ಇದ್ದಾರೆ. ಜೊತೆಗೆ ಜಯಲಲಿತಾ, ವಿಕ್ಟರಿ, ಅವತಾರ ಪುರುಷ ಈ ಸಿನಿಮಾಗಳೆಲ್ಲ ನೋಡ್ಕೊಂಡು ನಮ್ಮ ಶರಣ್ ಸರ್ ಅವರ ಆಕ್ಟಿಂಗ್ ನಾನು ಸ್ವಲ್ಪ ಫಾಲೋ ಮಾಡ್ಕೊಂಡು ಇವತ್ತೇನಾದ್ರೂ ಒಂಚೂರು ಮಾಡ್ತಾ ಇದ್ದೀನಿ ಅಂದ್ರೆ ಅದು ನಿಮ್ಮ ಪ್ರೀತಿಯ ಪಾತ್ರದಿಂದ ಅಂತ ನಾನು ಇದಿದ್ದಲ್ಲಿ ನಡೆಸ್ಬೇಕು ಸರ್. ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.